ಮಲ್ಟಿಪ್ಲೆಕ್ಸ್ ವಿರುದ್ಧ ನಾನಿನ್ನ ಬಿಡಲಾರೆ ಸಿನಿಮಾ ತಂಡ ಸಮರವನ್ನ ಸಾರ್ತಿದೆ. ಎಸ್, ಮಲ್ಟಿಪ್ಲೆಕ್ಸ್ ವಿರುದ್ಧ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಿಗೆ ದೂರನ್ನ ಕೂಡ ನೀಡಿರುವ ನಾನಿನ್ನ ಬಿಡಲಾರೆ ತಂಡ ಈ ಸಿನಿಮಾದ ನಿರ್ಮಾಪಕರು ದೂರನ್ನ ಕೊಟ್ಟಿದ್ದಾರೆ. ಹಾಗೆ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಎನ್ಎಂ ಸುರೇಶ್ ಕೂಡ ನೀಡಿದ್ದಾರೆ. ನಾನಿನ್ನ ಬಿಡಲಾರೆ ಚಿತ್ರದ ನಿರ್ಮಾಪಕರು ಮಲ್ಟಿಪ್ಲೆಕ್ಸ್ ವಿರುದ್ಧ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವ ಎನ್ಎಂ ಸುರೇಶ್ ಅವರಿಗೆ ದೂರನ್ನ ಕೊಟ್ಟಿದ್ದು, ಎನ್ಎಂ ಸುರೇಶ್ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಎನ್ನುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಚಿತ್ರಗಳಿಗೆ ಅನ್ಯಾಯ ಆಗ್ತಿದೆ. ಕನ್ನಡ ಪ್ರೇಕ್ಷಕರು ಟಿಕೆಟ್ ತೆಗೆದುಕೊಂಡು ಬಂದರೂ ಕೂಡ ಶೋ ಇಲ್ಲ. ಹೀಗಾಗಿ ಪೋಸ್ಟರ್ಗಳನ್ನು ಕೂಡ ಎಲ್ಲಿಯೂ ಹಾಕ್ತಾ ಇಲ್ಲ ಅನ್ನೋದು ನಾನಿನ್ನ ಬಿಡಲಾರೆ ಸಿನಿಮಾದ ಗಂಭೀರ ಆರೋಪ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಸಿನಿಮಾದ ನಿರ್ಮಾಪಕರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ಸಪೋರ್ಟ್ ಮಾಡೋ ಧರ್ಮ ಇದೆ, ಕರ್ತವ್ಯ ಇದೆ, ನಾವು ಮಾಡ್ತೀವಿ. ಸಣ್ಣ ಸಿನಿಮಾಗಳಿಂದ ದೊಡ್ಡ ಸಿನಿಮಾ ಅಂತ ನಾನು ವಾಗ್ದಾನ ಮಾಡ್ತೇನೆ. ಮುಂದೆ ಕನ್ನಡ ಚಿತ್ರಗಳಿಗೆ ಒಳ್ಳೆ ಸಮಯಕ್ಕೆ ಡ್ರಾಪ್ ಟಿಕೆಟ್ ಕೊಡಬೇಕು ಅಂತ ಟಿಕೆಟಿಂಗ್ ವಿಚಾರದಲ್ಲೂ ಈಗಾಗಲೇ ಸರ್ಕಾರಿ ಮಟ್ಟದಲ್ಲಿ ಸರಾಗವಂತರ ನೇತೃತ್ವದಲ್ಲಿ ನಡೀತಾರೆ. ತಮಗೂ ಗೊತ್ತು. ನಾವು ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡುವಂತ ಅಂಶ ಇಲ್ಲ. ತಪ್ಪು ಮಾಡಿದ್ರೆ ಆ ತಪ್ಪಿಗೆ ತಕ್ಕಂತೆ ನಾವು ಕೇಳುವಂತ ಕೆಲಸ ನಾವು ಮಾಡ್ತೀವಿ. ಟ್ರೈಲರ್ ರನ್ ಮಾಡಿ 2 days ಗಮನಿಸ್ತಾ ಇರಬಹುದು ನೀವು ಕೂಡ. ನಾನಿನ್ನ ಬಿಡಲಾರೆ ಸಿನಿಮಾ ತಂಡ ಇವತ್ತು ದೂರನ್ನ ಕೊಟ್ಟಿದೆ. ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ನಮ್ಮ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಟಿಕೆಟ್ ತೆಗೆದುಕೊಂಡು ಬಂದರೂ ಕೂಡ ಮಲ್ಟಿಪ್ಲೆಕ್ಸ್ನಲ್ಲಿ ಶೋ ಇಲ್ಲ. ಹಾಗೆ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಎಲ್ಲಿಯೂ ಹಾಕ್ತಾ ಇಲ್ಲ, ಎಲ್ಲವನ್ನೂ ಕೂಡ ತೆಗಿತಾ ಇದ್ದಾರೆ. ಈ ರೀತಿ ಮಾಡಿದರೆ ಹೊಸ ಸಿನಿಮಾ ತಂಡ ಬೆಳೆಯೋದು ಹೇಗೆ? ನಮ್ಮ ಈ ಸಿನಿಮಾವನ್ನ ಮಾಡೋದಕ್ಕೆ 2 ವರ್ಷ ಬೇಕಾಯಿತು. ಆ ಶ್ರಮ ಏನು ಅನ್ನೋದು ನಮಗೆ ಮಾತ್ರ ಗೊತ್ತು. ಜನರಿಗೆ ತಲುಪಿಸೋದು ಒಂದು ಟಾಸ್ಕ್ ಆಗಿದೆ. ಆದರೆ ಇಲ್ಲಿ ನೋಡಿದ್ರೆ ಮಲ್ಟಿಪ್ಲೆಕ್ಸ್ನಲ್ಲಿ ಈ ರೀತಿ ಶೋಗಳನ್ನೇ ಕೊಡ್ತಾ ಇಲ್ಲ. ನಮಗೆ ಅನ್ಯಾಯ ಆಗ್ತಾ ಇದೆ. ಜನ ಬರ್ತಾ ಇದ್ದಾರೆ, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಗಳನ್ನೇ ನೀಡ್ತಾ ಇಲ್ಲ ಅನ್ನೋದು ನಾನಿನ್ನ ಬಿಡಲಾರೆ ಸಿನಿಮಾ ತಂಡದ ಗಂಭೀರ ಆರೋಪವಾಗಿದ್ದು, ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ಈ ಕುರಿತು ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಯಶೋಧ, ನಾನಿನ್ನ ಬಿಡಲಾರೆ ಸಿನಿಮಾ ತಂಡ ಮಲ್ಟಿಪ್ಲೆಕ್ಸ್ ವಿರುದ್ಧ ಸಮರವನ್ನ ಸಾರಿದ್ದು ಇವತ್ತು ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್, ಮಧುಮಲ ಪುಷ್ಪ 2ಗಾಗಿ ಕನ್ನಡ ಚಿತ್ರದ ಮೇಲೆ ಮಲ್ಟಿಪ್ಲೆಕ್ಸ್ಗಳ ಧೋರಣೆ ಇದೀಗ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತಲ್ಲ, ಬಹಳ ಹಿಂದಿನಿಂದಲೂ ಕೂಡ ಮಲ್ಟಿಪ್ಲೆಕ್ಸ್ಗಳಿಂದ ಸಾಕಷ್ಟು ಸಮಸ್ಯೆ ಕನ್ನಡ ಚಿತ್ರರಂಗದ ಮೇಲೆ ಆಗ್ತಾನೆ ಇದೆ. ಇದನ್ನ ಕೇಳುವವರು ಯಾರು ಇಲ್ವಾ, ಇದನ್ನ ಯಾರು ಪ್ರಶ್ನೆ ಮಾಡೋದು ಇಲ್ವಾ ಅನ್ನೋ ನಡುವೆ ಇದೀಗ ಮೊನ್ನೆ ರಿಲೀಸ್ ಆದಂತಹ ನಾನಿನ್ನ ಬಿಡಲಾರೆ ಚಿತ್ರ ತಂಡ ಇದೀಗ ಮಲ್ಟಿಪ್ಲೆಕ್ಸ್ಗಳ ಧೋರಣೆಯ ವಿರುದ್ಧ ಸಿಡಿದೆದ್ದಿದೆ ಅಂತಾನೆ ಹೇಳ್ಬಹುದು. ಹೊಸ ಪ್ರಯತ್ನ ನಾನಿನ್ನ ಬಿಡಲಾರೆ ಸಿನಿಮಾ.
ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ, ಒಳ್ಳೆ ವಿಮರ್ಶೆ ಇದೆ. ಆದ್ರೂ ಕೂಡ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ ಗಳಿಂದ ಕನ್ನಡ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ ಅನ್ನೋ ಆರೋಪದ ಹಿನ್ನೆಲೆ ಇವತ್ತು ವಾಣಿಜ್ಯ ಮಂಡಳಿಗೆ ದೂರನ್ನ ಕೂಡ ಚಿತ್ರತಂಡ ನೀಡಿರುವಂತದ್ದು. ಮಾಲ್ ಆವರಣದಲ್ಲಿ ನಾನಿನ್ನ ಬಿಡಲ ಚಿತ್ರದ ಸ್ಟ್ಯಾಂಡ್ಗಳನ್ನ ಎತ್ತಂಗಡಿ ಮಾಡಿರುವಂತಹ ಆರೋಪದ ಬಗ್ಗೆ ಕೂಡ ಇವತ್ತು ಚೇಂಬರ್ ಅಧ್ಯಕ್ಷರು ಮುಂದೆ ಮಾತನಾಡಿದ್ದಾರೆ. ಬೆಂಗಳೂರಿನ ಒರಾಯನ್ ಮಾಲ್, ಮೈಸೂರಿನ ಎಕ್ಸೆಸ್ ಮಾಲ್ ವಿರುದ್ಧ ನಾಯಕಿ ನಿರ್ಮಾಪಕಿ ಅಂಬಾಲಿ ಭಾರತಿಯವರು ಸಿಡಿದೆದ್ದಿದ್ದಾರೆ. ರಾಜ್ಯಾದ್ಯಂತ ಶುಕ್ರವಾರ ರಿಲೀಸ್ ಆಗಿ ಒಳ್ಳೆಯ ಪ್ರದರ್ಶನ ಕಾಣ್ತಾ ಇರುವಂತಹ ನಾನಿನ್ನ ಬಿಡಲಾರೆ ಚಿತ್ರಕ್ಕೆ ಒಂದು ರೀತಿಯಲ್ಲಿ ಅವಮಾನವನ್ನ ಮಾಡ್ತಿದ್ದಾರೆ. ಕನ್ನಡ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ ಗಳಿಂದ ಅವಮಾನ ಆಗ್ತಾ ಇದೆ, ಮೋಸ ಆಗ್ತಿದೆ ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಿರುವಂತದ್ದು. ಸಿಂಗಲ್ ಸ್ಕ್ರೀನ್ ಗಳಲ್ಲಿ ತಾಂತ್ರಿಕ ದೋಷಗಳ ಬಗ್ಗೆ ಕೂಡ ದೂರಿದೆ. ಈಗ ನಾವು ಸಿಂಗಲ್ ಸ್ಕ್ರೀನ್ ಗಳನ್ನ ನೋಡಿದ್ರೆ ನಮ್ಗೆ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸಲ್ಲ, ಇನ್ನೊಂದು ಯಾವ್ದೋ ಸಮಸ್ಯೆಗಳಿರುತ್ತೆ. ಆ ಎಲ್ಲಾ ವಿಚಾರಗಳನ್ನ ಇವತ್ತು ಫಿಲಂ ಚೇಂಬರ್ ಅಧ್ಯಕ್ಷರ ಮುಂದೆ ಅಂಬಾಲಿ ಭಾರತಿ ಅವರು ತೆರೆದಿಡುವಂತ ಪ್ರಯತ್ನವನ್ನ ಮಾಡಿದ್ರು. ದೂರನ್ನ ಸ್ವೀಕರಿಸಿದ್ದಾರೆ ಇದೀಗ MN ಸುರೇಶ್ ಅವರು ಅಧ್ಯಕ್ಷರು. ಪುಷ್ಪ 2ಗೆ ಬಿಟ್ಕೊಡೋ ಮಾತೇ ಇಲ್ಲ, ಮಲ್ಟಿಪ್ಲೆಕ್ಸ್ ಗಳ ಧೋರಣೆ ವಿಚಾರ ವಿತರಕರಿಂದ ಮಾಹಿತಿ ಪಡೆದು ಮುಂದೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೀನಿ, ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಇವತ್ತು ಹೇಳಿಕೊಂಡಿರುವಂತದ್ದು MN ಸುರೇಶ್ ಅವರು. ಮಧುಮಾಲ. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.